ಪ್ರೀತಿ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ರೈತ ಬಾಂಧವರೇ, ಸಿರಿಡೋಣ್ ಕುಟುಂಬದಿಂದ ನಿಮ್ಮೆಲ್ಲರಿಗೆ ನಮಸ್ಕಾರ. ಕಳೆದ 20 ವರ್ಷಗಳಿಂದ ಮಹೇಂದ್ರ ಟ್ರ್ಯಾಕ್ಟರ್ ಜೊತೆಗೂಡಿ ನಿಮ್ಮ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ತುಂಬಾ ಧನ್ಯವಾದಗಳು. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ನಿಮ್ಮ ರಮೇಶ್ ಸಿರಿಡೋಣ್. ನಾನು ನಿಮ್ಮ ಭೀಮಣ್ಣ ಸಿರಿಡೋಣ್. ವಿಶ್ವದ ನಂಬರ್ 1 ಟ್ರ್ಯಾಕ್ಟರ್ ಕಂಪನಿ ಮಹೀಂದ್ರ ಟ್ರ್ಯಾಕ್ಟರ್ ಕಂಪನಿಯ ಅಧಿಕೃತ ಮಾರಾಟಗಾರರಾಗಿ ಕಳೆದ 20 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಇರುವುದು ನಮಗೆ ತುಂಬಾ ಹೆಮ್ಮೆ ತಂದಿದೆ. ಈ ಕರೋನಾ ಸಾಂಕ್ರಾಮಿಕ ರೋಗದಲ್ಲಿ ನೀವು ಮತ್ತು ನಿಮ್ಮ ಆತ್ಮೀಯರು ಹಾಗೂ ನಿಮ್ಮ ಮನೆಯವರು ಹೆಚ್ಚಿನ ಕಾಳಜಿ ವಹಿಸಿ ಆರಾಮವಾಗಿರುವುದೆಂದು ನಾವು ಭಾವಿಸುತ್ತೇವೆ. ಇಂದಿನ ಯುಗ ಕೃಷಿ ಯಾಂತ್ರಿಕವಾಗಿ ಯುಗವಾಗಿದ್ದು ಈ ಕುರಿತು ಮಹೇಂದ್ರ ಕಂಪನಿಯವರು ಮಹೇಂದ್ರ ಯಾಂತ್ರಿಕ ಮಹೋತ್ಸವವನ್ನು ಆಚರಣೆ ಮಾಡುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ. ಈ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ನಾನು ಇಚ್ಛಿಸುತ್ತೇನೆ. ಮಹೇಂದ್ರ ಮತ್ತು ನಾವು ಯಾವಾಗಲೂ ಗ್ರಾಹಕರಿಗೆ ಮೊದಲ ಆದ್ಯತೆಯನ್ನು ಕೊಡುತ್ತಾ ಬಂದಿದ್ದೇವೆ ಹಾಗೂ ತಮ್ಮೆಲ್ಲರಿಗೂ ಅತ್ಯುತ್ತಮ ಸೇವೆಯನ್ನು ಒದಗಿಸುತ್ತಾ ಬಂದಿದ್ದೇವೆ. ಮಹೀಂದ್ರ ವಿಶ್ವದ ನಂಬರ್ 1 ಟ್ರ್ಯಾಕ್ಟರ್ ಕಂಪನಿಯಾಗಿ ಅದು ಟ್ರ್ಯಾಕ್ಟರ್ಗಳು, ಉಪಕರಣಗಳು ಹಾಗೂ ಕೃಷಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತಾ ಬಂದಿರುತ್ತದೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿಕೊಂಡು ಇತ್ತೀಚೆಗೆ ನಾವು ಹೊಸ ಮಾದರಿಯ ಟ್ರ್ಯಾಕ್ಟರ್ಗಳನ್ನು ಉತ್ಪಾದನೆ ಮಾಡುತ್ತಾ ಇದ್ದು, ಅದರ ಜೊತೆಗೆ ನಮ್ಮ ಹಳೆ ಮಾದರಿ ಟ್ರ್ಯಾಕ್ಟರ್ಗಳನ್ನು ನವೀಕರಣಗೊಳಿಸಿ ಹೆಚ್ಚಿನ ಶಕ್ತಿ, ಬಾಳಿಕೆ ಹಾಗೂ ಉತ್ತಮ ಮೈಲೇಜ್ ಹೊಂದಿರುವಂತಹ ಉತ್ತಮ ವಿಶೇಷವಾದ ಸಾಧನೆಗಳನ್ನು ನಾವು ಒದಗಿಸುತ್ತಾ ಇದ್ದೇವೆ. ಮಹೀಂದ್ರ ಕಂಪನಿಯು ರೈತರ ಸಲಹೆ ಮೇರೆಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಬದಲಾಗುತ್ತಿರುವುದು ನಾನು ಕಳೆದ 20 ವರ್ಷಗಳಲ್ಲಿ ನೋಡುತ್ತಾ ಬಂದಿದ್ದೇನೆ. ಮಹೀಂದ್ರ ಕಂಪನಿಯ ಟ್ರ್ಯಾಕ್ಟರ್ಗಳಾದ ಸರ್ಪಂಚ್, ಭೂಮಿಪುತ್ರ ಅಲ್ಲದೆ ಇತ್ತಿತ್ತಲಾಗಿ ಆಗಮಿಸಿದಂತಹ ಇವೋ ಹಾಗೂ ನೋವೋ ಟ್ರ್ಯಾಕ್ಟರ್ಗಳು ನಿಮ್ಮ ಎಲ್ಲ ಅಗತ್ಯಗಳಿಗೆ ಅನುಸಾರವಾಗಿ ವಿವಿಧ ಮಾದರಿಗಳಲ್ಲಿ ಲಭ್ಯವಿರುತ್ತವೆ. ಕಳೆದ ಹಲವು ವರ್ಷಗಳಲ್ಲಿ ನಾವು ಬಿಜಾಪುರದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಸಂಪೃಕ್ತ ಗ್ರಾಹಕರನ್ನು ಹೊಂದಿದ್ದೇವೆ. ಬಿಜಾಪುರ ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಹಾಗೂ ಹೈಟೆಕ್ ತಂತ್ರಜ್ಞಾನ ಹೊಂದಿರುವ ಶೋರೂಮ್ ಮತ್ತು ವರ್ಕ್ಶಾಪ್ ಅನ್ನು ನಿಮ್ಮ ಸೇವೆಗಾಗಿ ಹೊಂದಿದ್ದೇವೆ. ಅಲ್ಲದೆ ನಮ್ಮ ನಿಷ್ಠಾವಂತ ಗ್ರಾಹಕರಿಗಾಗಿ ಮಹೇಂದ್ರ ಸಿ ಕಾರ್ಯಕ್ರಮವನ್ನು ಪರಿಚಯಿಸಿದ್ದು ಅದೆಲ್ಲ ತಮ್ಮೆಲ್ಲರ ಪ್ರೀತಿಗೆ ಪಾತ್ರವಾಗಿದ್ದೇವೆ. ನಮ್ಮ ಮಹೀಂದ್ರ ಕಂಪನಿಯು ಪ್ರತಿ 2 ವರ್ಷಕ್ಕೊಮ್ಮೆ ಅಥವಾ 3 ವರ್ಷಕ್ಕೊಮ್ಮೆ ವಿತರಕರನ್ನು ಬದಲಾಯಿಸುವುದಿಲ್ಲ. ಕಾರಣ ನಿಮ್ಮ ರೈತರಿಗೆ ತೊಂದರೆ ಆಗಬಾರದೆಂದು. ಅದಕ್ಕೆ ಜ್ವಲಂತ ಸಾಕ್ಷಿ ನಾವೇ. ಕಳೆದ 20 ವರ್ಷಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ ನಿಮಗೆ ನಾವು ಸೇವೆಯನ್ನು ಸಲ್ಲಿಸುತ್ತಾ ಇರುವುದು. ಭಾರತದಲ್ಲಿ ಮಾರಾಟವಾಗುವ ಪ್ರತಿ 4 ಟ್ರ್ಯಾಕ್ಟರ್ಗಳಲ್ಲಿ 1 ಟ್ರ್ಯಾಕ್ಟರ್ ಮಹೀಂದ್ರ ಆಗಿರುತ್ತದೆ. ಹಾಗೂ ಮಹೀಂದ್ರ ಟ್ರ್ಯಾಕ್ಟರ್ಗಳ ಮರು ಮಾರಾಟದಲ್ಲಿ ಅದಕ್ಕೆ ಹೆಚ್ಚಿನ ಬೆಲೆ ಬರುತ್ತದೆ. ನಾವು ಈಗ ಆಗಮಿಸಲಿರುವಂತಹ ಹಬ್ಬ ಹರಿದಿನಗಳಿಗೆ ವಿಶೇಷವಾದ ಯೋಜನೆಗಳನ್ನು ಹಮ್ಮಿಕೊಂಡಿರುತ್ತೇವೆ. ತಾವುಗಳು ನಮ್ಮ ಶೋರೂಮಿಗೆ ಒಂದು ಸಲ ಆಗಮಿಸಿ ಈ ಯೋಜನೆಗಳನ್ನು ಅರಿತು ಟ್ರ್ಯಾಕ್ಟರ್ ಖರೀದಿಸಿ ಇದರ ಲಾಭ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ಮುಂಬರುವ ಹಬ್ಬಗಳಿಗೆ ನಮ್ಮ ಶುಭಾಶಯಗಳು. ಜೈ ಹಿಂದ್, ಜೈ ಮಹೀಂದ್ರ. ನಾನು ಬಾಬುಗೌಡರಾದ ಕಳೆದ 11 ವರ್ಷಗಳಿಂದ ಸಂತೋಷ್ ಟ್ರ್ಯಾಕ್ಟರ್ನಲ್ಲಿ ಸೇಲ್ಸ್ ಮ್ಯಾನೇಜರ್ನಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನಾನು ಕಂಡಂತೆ ಲಕ್ಷಾಂತರ ರೈತರು ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿ ಮೇಲೆ ತುಂಬಾ ಭರವಸೆಯನ್ನು ಇಟ್ಟಿದ್ದಾರೆ. ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿಯಲ್ಲಿ 15 HP ಇಂದ 85 HP ಟ್ರ್ಯಾಕ್ಟರ್ಗಳು ನಿಮ್ಮ ಅವಶ್ಯಕತೆ ಅನುಸಾರವಾಗಿ ಲಭ್ಯವಿರುತ್ತದೆ. ನನ್ನ ಅತ್ಯಂತ ಪ್ರೀತಿಯ ಟ್ರ್ಯಾಕ್ಟರ್ ಅಂದರೆ 245 ಜಿಯೋ ಮತ್ತು ಅರ್ಜುನೋ ಮಾಡಲಾಗಿದ್ದು, ಇವುಗಳು ರೈತರ ಅತ್ಯಂತ ಭರವಸೆ ಮತ್ತು ಅತ್ಯಂತ ಉತ್ಕೃಷ್ಟವಾದ ಮತ್ತು ಅತ್ಯಂತ ಉತ್ತಮವಾದ ಬೆಲೆಯಲ್ಲಿ ಲಭ್ಯವಿರುತ್ತವೆ. ಈ ವರ್ಷ ನಾವು ಧಮಾಕ ಟ್ರ್ಯಾಕ್ಟರ್ವನ್ನು ಬಿಡುಗಡೆ ಮಾಡಿದ್ದು, ಅದು 2 HP ಹೆಚ್ಚಿನ ಪವರ್ ಹೊಂದಿರುತ್ತದೆ. ಈ 6 ವರ್ಷಗಳ ವಾರಂಟಿಯನ್ನು ಹೊಂದಿದೆ. ಸರ್ಪಂಚ್ ಪ್ಲಸ್ ಎಂಬ ಹೆಸರಿನಲ್ಲಿ ಲಭ್ಯವಿದ್ದು ಅದನ್ನು ಟೆಸ್ಟ್ ಡ್ರೈವ್ ಮಾಡಿ ಅದರ ಶಕ್ತಿಯನ್ನು ಅನುಭವಿಸಿ.
ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿಯ ಜೊತೆಗೆ ಕೆಲಸವನ್ನು ಮಾಡೋದು ನನಗೆ ನಿಜವಾಗಿಯೂ ಹೆಮ್ಮೆ ಅನಿಸುತ್ತದೆ. ಈ ಮುಂದೆ ಬರುವ ಹಬ್ಬಗಳಿಗೆ ನಮ್ಮಲ್ಲಿ ಅತ್ಯಂತ ಉತ್ತಮವಾದ ಯೋಜನೆಗಳು ಇರುತ್ತವೆ. ತಾವುಗಳು ದಯವಿಟ್ಟು ನಮ್ಮ ಹೈಟೆಕ್ ಶೋರೂಮ್ ಹಾಗೂ ವರ್ಕ್ಶಾಪ್ಗೆ ಒಂದು ಸಲ ಭೇಟಿ ಕೊಟ್ಟು ನಮ್ಮಲ್ಲಿ ಟ್ರ್ಯಾಕ್ಟರ್ಗಳನ್ನು ಖರೀದಿಸಿ ಈ ಯೋಜನೆಗಳು ಉಪಯೋಗವನ್ನು ಪಡೆಯಿರಿ. ಜೈ ಮಹೇಂದ್ರ, ಜೈ ಅಣ್ಣ. ಏನು ಮಾಡ್ತೀರಿ ಅಣ್ಣ, ಹೊಲಗಳು ಬೀಳ್ಬಿಟ್ಟೈತಿ, ಮಳೆ ಬಂದೈತಿ, ಕೈಯಲ್ಲಿ ದುಡ್ಡೇ ಇಲ್ಲ. ದುಡ್ಡು ಗಾಡಿ ತರೋಣ ಅಂದರೆ ಅಮೌಂಟ್ ಮಾಡಿ ಕಮ್ಮಿ ಐತಿ, ಬ್ಯಾಂಕಲ್ಲಿ ಲೋನ್ ಕೊಡ್ತಾ ಇಲ್ಲ. ಹೌದಾ? ಹ್ಞೂ ಅಣ್ಣ, ಏನು ಕೊಡ್ತಾ ಇಲ್ಲ. ಎಷ್ಟೈತ್ರಿ ನಿಮ್ಮ ಹತ್ರ ದುಡ್ಡು? ಅಣ್ಣ ಒಂದು 70-80 ಸಾವಿರ ಐತ್ರಣ್ಣ. ಅಷ್ಟೇರ? ಹ್ಞೂನ್ರಣ್ಣ. ನಮ್ಮ ದಾವಣಗೆರೆಗೆ ಮಾರುತಿ ಮೋಟರ್ಸ್ ನೋಡಿರ ನೀವು? ನೋಡಿಲ್ರಿ ಅಣ್ಣ, ಯಾರ್ಲೈತೆ ಗೊತ್ತಾಗಿಲ್ಲ. ಶೋರೂಮ್, ಮಹೇಂದ್ರ ಶೋರೂಮ್ ಐತಿ ನೋಡ್ರಿ. ಪ್ರಕಾಶ್ ಸರ್ ಅಂತ ಓನರ್ ಅದಾರ. ಹೌದ್ರಣ್ಣ. ಅಲ್ಲಿ ಬಾಜಾಗ ಟ್ಯಾಕ್ಸಿ ಬಾಜು ಮಾಡ್ಯಾರ. ಹೌದ್ರಿ ಅಣ್ಣ. ಅದ್ರಾಗ 1 ಲಕ್ಷದಿಂದ 10 ಲಕ್ಷವರೆಗೂ ಗಾಡಿ ಯಾವ ಮಾಡ್ಲು ಬೇಕಾ ಮಾಡಲು ಸಿಗ್ತದೆ ನಿಮಗೆ. ಹೌದ್ರಣ್ಣ. ಸಿಕ್ಕೈತಿ. ಹ್ಞೂನ್ರಣ್ಣ. ನಮ್ಮ ಅಲ್ಲಿ ಮ್ಯಾನೇಜರ್ ಹತ್ರ ನಿಮ್ಗೆ ಹೋಗಿ ಪರಿಚಯ ಮಾಡಿಸಿ ಅದು ಯಾವ ರೇಟಿಗೆ ಬೇಕೋ ನಿಮ್ಮ ಹತ್ರ ಅಮೌಂಟ್ ಎಷ್ಟೈತೆ ನಾನು ಹೇಳ್ತೀನಿ. ಹೌದ್ರಣ್ಣ. ಹೋಗಿ ಪರಿಚಯ ಮಾಡಿಸ್ತೀನಿ. ಅಲ್ಲಿ ಒಂದು ಪ್ಯಾಕೆಟ್ ನಿಮ್ಗೆ ಕೊಡ್ಸಿನ್ ತಗೊಳ್ರಿ. ಬರ್ರಿ, ಕೊಡಿಸ್ಬರ್ರಿ, ಅದಕ್ಕೆ ತೊಂದರೆ ಇಲ್ಲ. ನಿಮ್ಗೆ ಒಳ್ಳೇದು ಇದಾಗತ್ತೆ. ಒಳ್ಳೇದಾಗತ್ತಲ್ರಿ, ಕೊಡಿಸ್ಕೊಳ್ರಿ. ಒಳ್ಳೇದಾಗತ್ತಲ್ರಿ, ಕೊಡಿಸ್ಕೊಳ್ರಿ. ಬರ್ರಿ ಗಂಗಣ್ಣರ, ಬರ್ರಿ ಹೋಗಮ್ಮ. ಬರ್ರಿ ಅಣ್ಣ, ಕೊಡಿಸ್ಕೊಳ್ರಿ ಅಣ್ಣ, ಅದಕ್ಕೆ ಒಳ್ಳೇದಾಗತ್ತೆ. ಎಡರಿ ಗಂಗಣ್ಣ, ಎಡರಿ. ಬಾ ಏನಣ್ಣ ಇದು ಹಿಂಗೈತಿ? ನೋಡ್ದೇನಪ್ಪ, ಅದು ನಮ್ದು ಮಾರುತಿ ಮೋಟಾರ್ಸ್. ಅದು ಅದೇ. ಅದು ಬಾಜಾಗ ಇದೈತೆ, ಬಾಜು ಹಳೆ ಬಾಜು ಇದು. ಏನ್ ಮಂಜಾಣ, ಆರಾಮಿದ್ದೀರ? ನೋಡಪ್ಪ, ನೋಡು, 1 ಲಕ್ಷದಿಂದ 10 ಲಕ್ಷವರೆಗೂ ಗಾಡಿ ಸಿಗ್ತಾವ ಅಲ್ಲಿ ಎಲ್ಲ. ಬಾ ಏನಪ್ಪ ಯಾವ ಗಾಡಿ ಗೊತ್ತಿಲ್ಲಲ್ಲ, ಬೇಕು? ಏನೋ ಹೇಳಕ್ಕಾಗಿಲ್ಲ ನೋಡಿನ. ಬರ್ರಿ ನಮ್ಮ ಮ್ಯಾನೇಜರಿಗೆ ನೋಡ್ರಿ, ಗಾಡಿ ನೋಡಪ್ಪ, ನಿಮ್ಗೆ ಯಾವ ಮಾಡಲು ಗಾಡಿ ಬೇಕು ಆ ಮಾಡಲು ಗಾಡಿ ಸಿಗ್ತದೆ ನೋಡಲ್ಲಿ. ಎಲ್ಲಪ್ಪರಿಗೆ ಒಂದು ಗಾಡಿ ಕೊಡ್ಸಿವಿ ನೋಡ್ರಿ, ಅವ್ರಿಗೆ ಚೆನ್ನಾಗೈತಂತೆ. ಹೌದಣ್ಣ. ಮಲ್ಲಣ್ಣರಿಗೆ ಒಂದು ಗಾಡಿ ಕೊಡ್ಸಿವಿ. ಅವ್ರು ನೆನೆಸ್ತಾ ಇದಾರ ನೋಡ್ರಿ. ಅವರು ಹೇಳಿದ್ರಣ್ಣ ಅವಾಗೆಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ, ಹಂಗಾರೆ ನಿಮ್ ಬಗ್ಗೆ ಸುದ್ದಿ ಇಲ್ಲ. ನಾನು ಯಾರೋ ಹೇಳಿದ್ರಿ ಹಿಂಗಂತ. ಗಂಗಣ್ಣರೇ, ನಿಮ್ಗೆ ಯಾವ ಗಾಡಿ ಏನ್ ಮಾಡ್ಲೇಬೇಕಂತ ಇಲ್ಲಿ ಬರೆದಿರ್ತಾರ್ರಿ. ಈ ನಂಬರ್ ತಗೊಂಡೋದ್ರೆ ನಿಮ್ಗೆ ಅಲ್ಲಿ ಯಾವ ರೇಟಿಂಗ್ ಮುಗಿತೈತಿ, ಏನು ಎಲ್ಲ ಇನ್ಶೂರೆನ್ಸ್ ಐತಿ, ಅದಕ್ಕೆ ಲೋನ್ ಆಗುತ್ತಾ ಏನು ಎಲ್ಲ ಹೇಳ್ತಾರೆ. ಮಾಡ್ಲು ಗಾಡಿ ಇದ್ರೆ ಲೋನ್ ಹಾಕ್ಕೊಡ್ತಾರೆ ನಿಮ್ಗೆಲ್ಲ. ಇನ್ಶೂರೆನ್ಸ್ ಚಾಲ್ತಿ ಮಾಡಿ ಎಲ್ಲ ಮಾಡ್ತಾರೆ ನಿಮ್ಗೆ. ಅಲ್ಲಿ ನಮ್ಮ ಮ್ಯಾನೇಜರ್ ವೀರಸ್ ಸರ್ ಅಂತ ಅದಾರ್ರಿ, ಭಾರಿ ಒಳ್ಳೆ ಮನುಷ್ಯ ಆತ. ಅವ್ರಿಗೆಲ್ಲ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ತಗೊಳ್ರಿ ನಾನು. ನಿಮ್ಗೆ ಮಹೇಂದ್ರ ಗಾಡಿ ನೋಡ್ರಿ, ಸರ್ಪಂಚ್, ಭೂಮಿಪುತ್ರ, 275, 575, 475 ಎಲ್ಲ ಮಾಡಿದವ್ರಿ. ಎಲ್ಲ ಮಾಡಿದವ್ರಿ. ನಿಮ್ಗೆ ಯಾವ ಮಾಡಬೇಕು ಮಾಡ್ತಿದ್ದಾರೆ ಎಲ್ಲ ಸಿಗ್ತಾವ್ರಿ ನಮ್ ಕಡೆ. ಹಾಲ್ ಮಾಡಿಸ್ತಾವ ನಿಮ್ ಕಡೆ? ಹಾಲ್ ಮಾಡಿ ಸಿಗ್ತಾರೆ ಎಲ್ಲ ನಮ್ ಕಡೆ, ಎಲ್ಲ ಸಿಗ್ತಾವ್ರಿ. ಬರ್ರಿ ಗಂಗಣ್ಣರ, ನಮ್ಮ ಮ್ಯಾನೇಜರಿಗೆ ಪರಿಚಯ ಮಾಡಿ ಹೇಳ್ಕೊಡ್ತೀನಿ. ಬರ್ರಿ 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 ಗಂಗಣ್ಣರ, ಬರ್ರಿ ಬರ್ರಿ ನಮ್ಮ ಮ್ಯಾನೇಜರ್ ಪರಿಚಯ ಮಾಡ್ಕೊಡ್ತೀನಿ. ಬರ್ರಿ. ನಮಸ್ಕಾರ ರೀ ಮೇಡಮ್ ಅವರ. ಇವ್ರಿಗೆ ಒಂದು ಹಳೆ ಗಾಡಿ ಬೇಕ್ರಿ. ಸರ್ ನಮಸ್ಕಾರ ಮಾಡ್ಕೊಡ್ರಿ. ಇವ್ರಿಗೆ ಒಂದು ಹಳೆ ಗಾಡಿ ಕೊಡಿಸ್ಬೇಕಾಗಿದ್ರಿ. ಅವ್ರಿಗೆ ಸ್ವಲ್ಪ ಅಮೌಂಟ್ ಕಡಿಮೆ ಐತ್ರಿ, ಅದಕ್ಕೆ ಸಾಲ ಮಾತಾಡೋಣ ಅಂತ ಬಂದಿದ್ವಿ. ಸರ್ ನಮ್ಮ ಮ್ಯಾನೇಜರ್ ಭೇಟಿ ಮಾಡ್ತೀನಿ. ಹಾಂ ಬರೀ ಸಿಗೋಣ. ನಡೀರಿ ಮೇಡಮ್. ನಮಸ್ತೆ, ಏನ್ರಿ ಅವ್ರೆ? ಆರಾಮಿದ್ದೀರಿ ಸರ್? ನೋಡ್ರಿ ಬನ್ನಿ ಗಂಗಣ್ಣರೇ.
ಏನ್ ಹಿಂಗ್ ಬಂದ್ಬಿಟ್ಟಿದ್ರಿ? ಏನಿಲ್ರಿ, ನಮಗೊಂದು ಗಾಡಿ ಕೊಟ್ಟಿರಿ, ಚಲೋ ಐತ್ರಿ, ಬಾಳಿ ಚೆನ್ನಾಗಿ ನಡೀತೈತಿ, ಎಲ್ಲ ಹೊಸ ಎಲ್ಲ ಚೆನ್ನಾಗಿ ಮಾಡ್ಕೊತಾ ಇದೀನಿ. ಹಂಗೆ ನಮ್ಮ ಫ್ರೆಂಡ್ ಗಂಗಣ್ಣ ಅಂತಂದ್ರೆ ಬಾರಿ ಒಳ್ಳೆ ಮನುಷ್ಯ, ಅವ್ರಿಗೆ ಒಂದು ಗಾಡಿ ಬೇಕಾಗಿತ್ತು. ಅವರಿಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ನಮ್ಗೆ ಹೆಂಗ್ ಕೊಟ್ಟಿರ ಅವ್ರಿಗೆ ಒಂದು ಗಾಡಿ ಕೊಡ್ಬೇಕಂತ ಏನ್ ಮಾಡ್ಕೊಡ್ಬೋದ? ನಮ್ಮ ಮಹೇಂದ್ರ ಕಂಪ್ನಿಯಿಂದ ಟ್ರ್ಯಾಕ್ಟರ್ ಬಾಜ್ ಅಂತ ಹೇಳಿ ಈಗ ಒಂದು ಒಳ್ಳೆ ಇದ್ರೊಳಗೆ ಬಿಟ್ಟಿದ್ದಾರೆ. ಹಳೆ ಗಾಡಿಗಳು ಎಲ್ಲವೂ ನಾವೇ ರಿಪೇರಿ ಮಾಡ್ಬಿಟ್ಟು ಸಣ್ಣ ಸಣ್ಣ ರೈತರುಗಳಿಗೆ ನಾವು ಅನುಕೂಲ ರೀತಿಯಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ಅವ್ರಿಗೆ ಏನು ಅದೇ ತರ ಮಾಡ್ಕೊಟ್ಟಿದ್ದಾರಲ್ಲ ಅದೇ ತರ ನಿಮಗೂ ಕೂಡ ಮಾಡ್ಕೊಡ್ತೀನಿ. ಒಳ್ಳೇದಾಗುತ್ತೆ, ತಗೊಂಡು ಹೋಗ್ರಿ, ಮಾಡ್ಕೊಡ್ತೀನಿ. ಆಮೇಲೆ ಇದರಿಂದ ನಮಗೆ ಬರುವ ಫೆಸಿಲಿಟಿ ಏನೇನಪ್ಪ ಅಂತಂದ್ರೆ, ನಾವು ನಿಮ್ಮಲ್ಲಿ ಹಳೆ ಟ್ರ್ಯಾಕ್ಟರ್ನ ಕೊಟ್ಟಾಗ ಪ್ರತಿಯೊಂದು ಟ್ರ್ಯಾಕ್ಟರ್ಗಳನ್ನು ನಾವು ನಿಮಗೆ ರಿಪೇರಿ ವಾರಂಟಿ ಬಗ್ಗೆ ಎಲ್ಲ ಮಾಹಿತಿ ಇದ್ರೊಳಗೆ ಇರುತ್ತೆ. ಅವ್ರಿಗೆ ಯಾವ ತರ ನಿಮಗೆ ಮಾಡ್ಕೊಟ್ಟಿದ್ದಾನಲ್ಲ ಅದೇ ತರನು ಮಾಡ್ಕೊಡ್ತೀನಿ. ಮೇಲಾಗಿ ಆಮೇಲೆ ನಿಮಗೆ ಬ್ಯಾಂಕಿನ ಫೆಸಿಲಿಟಿ ಏನಾದ್ರು ಬೇಕಾತಂದ್ರೆ ಲೋನಿಗಿನಿಂದು ಅದು ಕೂಡ ನಮ್ಮಲ್ಲಿ ಫೆಸಿಲಿಟಿ ಇದೆ, ಅದು ಕೂಡ ನಿಮಗೆ ಮಾಡ್ಕೊಡ್ತೀನಿ. ಮಾಡ್ಕೊಂಡು ಹೋಗಿ ಒಳ್ಳೆ ಇದ್ರೊಳಗೆ ಮಾಡ್ಕೊಡ್ತೀನಿ. ಆ ನಂತರ ನಿಮಗೆ ಈಗ ಅಮೌಂಟ್ ಎಷ್ಟು ಕಟ್ತಾ ಇದ್ದಾರೆ ಈಗ? ಸರ್ ನನ್ನಲ್ಲಿ 1 ಲಕ್ಷ ಇದೆ. ಹೆಚ್ಚಿನ ಮಾಹಿತಿ ಬ್ಯಾಂಕಲ್ಲಿ ಸ್ವಲ್ಪ ಲೋನ್ ಕೊಡಿಸೋಗುತ್ತೆ. ನೀವು ಮಾಡಿಸ್ಕೊಡಲ್ಲ? ಧಾರಾಳ ಮಾಡಿಸ್ಕೊಡ್ತಾ ಇದ್ದೀನಿ. ಹೌದು ಸರ್. ಎಷ್ಟು ಎಕರೆ ಜಮೀನು ಬರುತ್ತೆ ಸರ್? 2 ಎಕರೆ ಇದೆ ನನ್ನಲ್ಲಿ. 2 ಎಕರೆ ಮಾಡ್ಕೊಡುವ ರಘು ಅವ್ರೆ. ನಿಮಗೆ ಏ ತರ ಏನ್ ಮಾಡಿದ್ನಲ್ಲ ಅದೇ ತರ ಒಳ್ಳೆ ರೀತಿಯಿಂದ ಮಾಡಿಸ್ಕೊಡ್ತೀನಿ ತಗೊಳ್ರಿ. 2016 ಮಾಡಲು ಇದನ್ನ ನೋಡ್ರಿ, ಇದು ಕೂಡ ಕಂಡೀಷನ್ ಚೆನ್ನಾಗಿದೆ. ಟ್ರ್ಯಾಕ್ಟರ್ ಅಂತ ಹೇಳಿ ಇದು ಕೂಡ ಚೆನ್ನಾಗಿದೆ. 10 ಮಾಡಲಿ, 2010 ಮಾಡಲಿ ಇದು. ಆಮೇಲೆ ದುರಾನ್ ಗಾಡಿ ಇದೆ. ನಿಮಗೆ ಯಾವ ಗಾಡಿ ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀರಿ? ಮಹೇಂದ್ರ ಕೊಟ್ಬಿಡು. ಮಹೇಂದ್ರ ಆದ್ರೆ ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಇದು ಗಾಡಿ ಎಲ್ಲ ಬಹಳ ಚೆನ್ನಾಗಿದೆ ನೋಡ್ರಿ. ಕೈಸೆಲ್ಪ ಸರ್ಪಂಚ್ ಅಂತ ಹೇಳಿ 2010 ಮಾಡಲಿದ್ದು, ಹೆಸರುಗದ್ದೆ ಹೊಡೆದಿಲ್ಲ, ಥೈಲ್ಯಾಂಡ್ ಗಾಡಿ ಇದು. ಗೇರ್ ಬಾಕ್ಸ್, ಇಂಜಿನ್ನು, ಹೈಡ್ರಾಲಿಕ್ ಪ್ರತಿಯೊಂದು ಎಲ್ಲದೂ ಚೆನ್ನಾಗಿದೆ. ಸಣ್ಣ ಪುಟ್ಟ ಏನಾರು ರಿಪೇರಿ ಇದ್ದರೆ ಬೇಕಾದ್ರೆ ಮಾಡಿಸ್ಕೊಡ್ರಿ, ನಮ್ಮ ಮೆಕ್ಯಾನಿಕ್ ಹತ್ರ ಮಾಡಿಸ್ಕೊಡ್ತೀನಿ. ಲೇಬರ್ ಫ್ರೀ ಆಗಿರುತ್ತೆ. ಸ್ಪೇರ್ಸಲ್ಲೂ ಕೂಡ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ನಿಮಗೆ ಯಾವ ಥರ ಏನು ಬೇಕೋ ಸಜೆಷನ್ ಎಲ್ಲ ನಾನು ನಿಮಗೆ ಅನುಕೂಲ ಮಾಡಿಕೊಡ್ತೀನಿ. ಏನಂದ್ರೆ ಒಂದು ಒಳ್ಳೆ ರೇಟಿಗೆ ಮುಗಿಸ್ಕೊಡ್ಬಿಡಿ ಸರ್. ಮಾಡ್ಕೊಡ್ತೀನಿ. ನಿಮಗೆ ಮನಸ್ಸಿಗೆ ಇರುತ್ತಾ? ಓಕೆ ಸರ್, ಗಾಡಿ ಚೆನ್ನಾಗಿದೆ. ಮಹೇಂದ್ರ ಗಾಡಿನೇ ಇರಲಿ ಮಾಡ್ಕೊಡ್ತೀನಿ. ಇದಕ್ಕೆ ಲೋನ್ ಬೇಕಾದ್ರೆ ಲೋನ್ ಕೂಡ ಹಾಕ್ಸ್ಕೊಡ್ತೀನಿ. ಹೆಚ್ಚು ಕಡಿಮೆ ನಿಮಗೆ 1.5 ಲಕ್ಷ ತನಕ ಲೋನ್ ಆಗುತ್ತೆ ನಿಮಗೆ. ಇದಕ್ಕೆ ಉಳಿದ ಅಮೌಂಟ್ ನೀವು ಡೌನ್ ಪೇಮೆಂಟ್ ಆಗಿ ಕಟ್ಬಿಟ್ರಂದ್ರೆ ನಮಗೆ ಲೋನ್ ಗಾಡಿ ತಗೊಂಡು ಹೋಗ್ಬಿಡ್ಬೋದು ಬೇಕಾದ್ರೆ ನೀವು. ಓಕೆ ಸರ್, ಹಂಗೆ ಮಾಡ್ಕೊಡಿ ಸರ್. ಸಣ್ಣ ಪುಟ್ಟ ಏನೇ ರಿಪೇರಿ ಇದ್ರು ಕೂಡ ನಾನೇ ನಿಂತ್ಕೊಂಡಿದ್ದು ಮಾಡಿಸ್ಕೊಡ್ತೀನಿ. ವ್ಯಾಪಾರ ಮುಗಿಸ್ಕೊಡ್ತೀನಿ ಸರ್. ಅದು ಅವ್ರಿಗೆ ಒಟ್ಟಿಗೆ ಆಗೈತಿ ಮನಸ್ಸಿಗೆ. ಇದನ್ನ ಗಾಡಿ ಒಂದು ಮಹೇಂದ್ರ ಗಾಡಿನೇ ಬೇಕಂತಂದ್ರೆ ಅವರು ನಮ್ದು ಮಹೇಂದ್ರ ಗಾಡಿ ತಗೊಂಡು. ಆಮೇಲೆ ಇದ್ರೊಳಗೆ ಏನೇನಿದೆ ರಿಪೇರಿ ವಾರಂಟಿ, ಎಕ್ಸ್ಟೆಂಡ್ ವಾರಂಟಿ ಎಲ್ಲ ಬರುತ್ತೆ. ಅದು ಕೂಡ ನಿಮ್ಮ ಕಂಪ್ನಿಯಿಂದ ನಾನು ಮಾಡಿಸ್ಕೊಡ್ತೀನಿ. ನಿಮಗೆ ಒಳ್ಳೇದಾಗಲಿ ಅಂತ ಎಲ್ಲ ದುಡ್ಡಿಂದ ನಮ್ಗೆ ಏನು ಕಂಪ್ನಿಯಿಂದ ಸಹಕಾರ ಬರುತ್ತೆ ಎಲ್ಲದೂ ನಿಮಗೆ ಮಾಡಿಸ್ಕೊಡ್ತೀನಿ. ಒಳ್ಳೇದಾಗುತ್ತೆ, ಮಾಡ್ಕೊಂಡು ಹೋಗಿ. ನೋಡ್ರಿ ಗಂಗಣ್ಣ ಅವರೇ, ರಘು ಅವರೇ, ಆ ಗಾಡಿ ಇದೆಲ್ಲ ಬಹಳ ಚೆನ್ನಾಗಿದೆ. ಮಾಡಿಸ್ಕೊಂಡು ಹೋಗ್ರಿ, ತಗೊಂಡು ಹೋಗಿ ಕೇಳ್ರಿ. ನಮ್ಮ ಕಂಪ್ನಿ ವತಿಯಿಂದ ಏನೇನು ಬರುತ್ತೋ ಸಹಕಾರಗಳು ಎಲ್ಲವೂ ಅವ್ರಿಗೆ ಮಾಡ್ಕೊಡ್ತೀನಿ. ಆಮೇಲೆ ಮೇಲಾಗಿ ಹೆಚ್ಚಿನದಾಗಿ ಇಂಜಿನಿನಲ್ಲಿ ಮತ್ತು ಗೇರ್ ಬಾಕ್ಸ್ ಅಲ್ಲಿ ಎಕ್ಸ್ಟೆಂಡ್ ವಾರಂಟಿ ಅಂತ ಬರುತ್ತೆ, ಅದು ಕೂಡ ಇವರಿಗೆ ಅನುಕೂಲ ಮಾಡ್ಕೊಡ್ತೀನಿ. ಸರ್ಟಿಫೈಡ್ ಮಾಡ್ಕೊಡ್ತಾ ಇದ್ದೀವಿ ನಾವು. ಹೊಸ ಗಾಡಿ ಯಾವ ತರ ನಾವು ಇದು ಮಾಡ್ತಿದೀವಲ್ಲ ಅದೇ ತರನೇ ಹಳೆ ಗಾಡಿನೂ ಎಕ್ಸ್ಟೆಂಡ್ ವಾರಂಟಿ ಅಂತೇಳಿ ಮಾಡಿ ಟ್ರ್ಯಾಕ್ಟರ್ ಬಾಜಿಯವ್ರು ಮಾಡಿರೋದ್ರಿ ಇದು. ಇದನ್ನ ಅನುಕೂಲ ಮಾಡ್ಕೊಡ್ತೀನಿ. ಇದನ್ನೆಲ್ಲ ಬೆನಿಫಿಟ್ ಸಿಗುತ್ತೆ, ಅದೆಲ್ಲ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ನೋಡ್ರಿ ಗಂಗಣ್ಣರೇ, ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ. ನಿಮ್ಗೆ ಚೆನ್ನಾಗೈತ್ರಿ, ನೀವು ಗಾಡಿ ಒಯ್ಯಿರಿ, ಚೆನ್ನಾಗಿ ನೆನೆಸ್ತೀರಿ. ಅವರು ನಿಮ್ಗೆ ಹೊಲ್ದಾಗೆಲ್ಲ ಕೆಲಸ ಚೆನ್ನಾಗಿ ಮುಗಿಸ್ಕೊಡೋದು. ಒಳ್ಳೆ ರೇಟಿಗೆ ಮುಗಿಸ್ಕೊಡುವಂತೆ ಯಾವ್ದು ರೇಟಿಗೆ ಸರ್. ಅದು ನನ್ನಲ್ಲಿ 1 ಲಕ್ಷ ದುಡ್ಡಿದೆ. ನಿಮ್ಮ ಸರ್ಗೆ ಹೇಳ್ಬಿಟ್ಟು ಸ್ವಲ್ಪ ಆದಷ್ಟು ಬ್ಯಾಂಕ್ ಲೋನ್ ಹಾಕ್ಸ್ಕೊಡೋಕೆ ಇದು ಮಾಡ್ರಿ. ನೋಡಿ ಸರ್, ಅವ್ರ ಹತ್ರ 1 ಲಕ್ಷ ಇದೆ ಅಂತೆ, ಮಾಡಿಸ್ಕೊಡೋಣಲ್ರಿ. ಓಕೆ, ಈಗ ಅಮೌಂಟ್ ಏನಾರು ಕಟ್ತೀರಾ ನೀವೀಗ? ಸರ್ ಅಡ್ವಾನ್ಸ್ ಆಗಿ ಏನೋ ಮಾಡ್ತೇವೆ, ನಾವು ಅಡ್ವಾನ್ಸ್ ಕೊಡ್ತೇವೆ. ಅಡ್ವಾನ್ಸ್ ಕೊಡಿ. ಅಡ್ವಾನ್ಸ್ ಕೊಡ್ರಿ. ಅದ್ರ ಟ್ರ್ಯಾಕ್ಟರ್ನ ಬೆಲೆ 2,20,000 ರೂಪಾಯಿ ಇದೆ. ನಿಮಗಿರೋ ಎಲ್ಲ ಫೆಸಿಲಿಟಿಗಳೆಲ್ಲ ನಾನು ಮಾಡಿಕೊಡ್ತಾ ಇದ್ದೀನಿ. ಆಮೇಲೆ ಮೇಲಾಗಿ ಈಗೇನಾರು ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡಂಗಿದ್ರೆ ಮಾಡಿಸ್ಕೊಂಬೇಡಿ, ಅದನ್ನು ಕೂಡ ಲೇಬರಲ್ಲಿ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಆಮೇಲೆ ಲೋನು ಕೂಡ ನಿಮಗೆ ಹೆಚ್ಚಿನವಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ನಿಮಗೆ ಲೋನ್ ಮಾಡಿಸ್ಕೊಡ್ತಾ ಇದ್ದೀನಿ. ರಘುವರೇ, ನಾನು 1 ಲಕ್ಷ ಅರೇಂಜ್ ಮಾಡ್ತೇನೆ. ಅಡ್ವಾನ್ಸ್ 5,000 ಕೊಡ್ತಾ ಇದ್ದೀನಿ. ಒಂದು ಒಳ್ಳೆ ರೇಟೇ ಮುಗಿಸ್ಕೊಡಿ ನಿಮಗೆ. ಕೊಡ್ರಿ, ಅದು ಅಡ್ವಾನ್ಸ್ ಕೊಡ್ರಿ ಸರ್. ಮಹೇಂದ್ರ ಕಂಪ್ನಿ ನಂಬಿ ನಾನು ಬಂದಿದ್ದೆ, ನಿಮ್ಮ ನಂಬಿ ಒಳ್ಳೆ ರೇಟಿಗೆ ಮುಗಿಸ್ಕೊಡಿ ಸರ್. ನೀವು ನಮ್ಮ ಮಹೇಂದ್ರ ಕಂಪ್ನಿನ ನಂಬಿ ಬಂದಿದ್ದೀರಿ, ನಾವು ನಿಮ್ಮ ಜೊತೆ ಕೈ ಜೋಡಿಸಿ ನಿಮಗೆ ಇದು ಮಾಡ್ತೀವಿ. ಯಾವಾಗಲೂ ನಾವು ಮಹೇಂದ್ರದಲ್ಲೇ ಮಾಡ್ಕೊಂಡು ನಿಮಗೆ ಒಳ್ಳೇದಾಗಲಿ ಅಂತ ಹಾರೈಸ್ತದೆ. ಒಳ್ಳೆ ಮಾಡ್ಕೊಡಿ ಸರ್.
बिरजू भैया, कहाँ चल दिए? और आजकल बड़े परेशान दिखते। अम्मा बाबूजी ठीक है ना? हाँ राधे भैया, सब कुशल मंगल। अरे बिरजू भैया, जिस किसान का खेत जोतने लायक हो और जुताई के समय किसान खेतों से बाहर हो, वो किसान कैसे खुश होगा, कैसे मंगल होगा? क्या तकलीफ है? चलिए बताइए मुझे, आइए। सीजन टाइम है और जुताई के वक्त ही ट्रैक्टर को शहर लेकर जाना है सर्विस कराने। अब आने जाने में डीजल का खर्चा तो होता ही है, और न जाने मेरे पहले कितने ट्रैक्टरों की लाइन लगी होगी वहां पर। बड़ी झंझट का काम लगता है ये कभी कभी। बिरजू भैया, ट्रैक्टर की सर्विस करवाने आप सर्विस सेंटर जाते हो? हाँ, तो इसमें चौंकने वाली क्या बात है? ट्रैक्टर को सर्विस कराने के लिए सर्विस सेंटर नहीं जाएंगे तो क्या सिनेमा हॉल जाएंगे? और हाँ, प्यासा कुएं तक जाता है, कुआं प्यासे तक नहीं आता। बात तो बिरजू भैया एकदम सही बोली आपने, लेकिन अगर मैं ये कहूं कि कुआं प्यासे के पास आ जाए तो यह असंभव है। अरे बिरजू भैया, जिसके खेतों में महिंद्रा ट्रैक्टर होता है ना, उस किसान को खेतों में पसीना बहाना चाहिए, सर्विस सेंटर में नहीं। अरे बिरजू भैया, सर्विस तो हम भी करवाते हैं, पर कभी सर्विस सेंटर नहीं जाते। अरे सर्विस सेंटर खुद हमारे पास आता है जहां हम चाहते हैं। बस मैं तो मोबाइल पे उंगलियां घुमाता हूं और सर्विस हो जाती है। पर राधे भैया, मोबाइल पे उंगली घुमाने से ट्रैक्टर कैसे सर्विस हो सकता है? ऐसे भैया, हमारे पास ना महिंद्रा का ऑन साइट सर्विस ऐप है। हमको सिर्फ जगह बतानी है, दिन बताना और समय बताना है, बस हो गया। पर सच में क्या मैकेनिक आएगा? क्यों नहीं आएगा बिरजू भैया? मैसेज आ गया, अब बटन दबाओ, मैकेनिक से बात हो जाएगी। चलो देखते हैं आपकी उंगलियों का कमाल। बोला तो था आएगा, कब पहुंचेगा ये देखते हैं। अरे बिरजू भैया, आपने हमारी उंगलियों का कमाल देखा है, इस ऐप का कमाल नहीं देखा। भैया, मैकेनिक कब निकला है, कहां पहुंचा है, ये सब बताता है। चलो देखते हैं मैकेनिक कहां पहुंचा है। हाँ भैया, चौराहे पे पहुंचा हूँ साहब, पहुंच रहा हूँ बस। लो आ गया। मैकेनिक है? हाँ मैकेनिक है। महेश तुम हो, अच्छा हो यार तुम आ गए। तुम ट्रैक्टर को जानते भी तो, ये लो। हो गया? ठीक है, जाओ। अरे वाह। देखा बिरजू भैया, बैठे बैठे सर्विस हो गई ना, डीजल का खर्चा बचा, समय बचा और मेहनत भी बची। हुआ ना असली फायदा। अब सब कुशल मंगल होगा ऐसे लगता है। बिल्कुल। अरे महिंद्रा का ऑन साइट सर्विस ऐप है ना, सब सही कर देगा, पर याद रखना, उंगली घुमाओ, सर्विस पाओ।
जब वक्त खराब हो और परिस्थितियां कठिन, ना शिक्षा नसीब होती है ना अच्छी नौकरी, एक वक्त की रोटी भी संघर्ष से मिलती है, और पक्का मकान सिर्फ सपनों में बन पाता है। लेकिन ये कहानी गरीबी की नहीं, मेहनत की है। मेरा नाम है शाहजी पाटिल और ये मेरी कहानी है। मैं खाली पेट 9 किलोमीटर चल के काम पे जाता था, एक सादा गैरेज मैकेनिक। 400 रुपए की पगार में कैसे घर चला पाता, तो इधर उधर से उधार लेकर घर चलाना पड़ता था। हर कदम उधार के बोझ से भारी लगता था। फिर इन गरीब आंखों ने एक सपना देखा। बीवी के गहने बेचकर मैंने अपना गराज खोला। लेकिन अच्छा काम करने के बाद भी धंधा नहीं बढ़ रहा था। और फिर एक रात मेरे साले ने मुझे धोखा दिया। मुझे कर्जे में डुबोकर वो फरार हो गया। जिंदगी ने फिर उसी ब्रिज से शुरुआत की। इस बार किस्मत ने ऐसा साथ दिया मानो जिंदगी भर के लिए किसी ने हाथ थाम लिया। मुझे पता चला कि महिंद्रा कंपनी मुझ जैसे सादे गैराज मैकेनिकों को स्पेशल ट्रेनिंग दे रही है। ऐसी ट्रेनिंग जिससे ट्रैक्टर की हर नब्ज पता चलती है, ट्रैक्टर के हर दुख की दवा बताती है। और ट्रेनिंग खत्म होने के बाद मैं महिंद्रा टेक मास्टर बन गया। पता है टेक मास्टर बनने के बाद मुझे क्या समझ आया कि जितनी मुझे ग्राहक की जरूरत थी, उससे कहीं ज्यादा ग्राहक को मेरी जरूरत थी। इसीलिए मैंने एक 2 व्हीलर खरीद लिया ताकि ज्यादा ट्रैक्टरों पे काम कर सकूं। तभी तो मुनाफा बढ़ेगा और उधार मिटेगा। टेक मास्टर बनने के बाद काम 3 गुना बढ़ गया। और जब कस्टमर का भरोसा जीत लिया तो खुशी से पैसे भी ज्यादा मिलने लगे। ट्रैक्टर मालिक खुश तो मैकेनिक खुश। और ऐसा करते करते ट्रैक्टरों की लाइन लग गई। धंधा और बढ़ते गया। लेकिन मुझे और तरक्की करनी थी। पक्का मकान बनाना था, बच्चों को बड़े स्कूल में डालना था, 4 व्हीलर खरीदना था, आराम की जिंदगी जीनी थी। फिर कई सालों के मेहनत के बाद महिंद्रा ने एक नया दरवाजा खोला। मुझे महिंद्रा ऑथोराइज्ड सर्व्हिस पॉइंट बनाया। मी खूप ठिकाणी काम केलं, पण महिंद्रा सर्व्हिस पॉइंट हा निवडक लोकांना मिळतो, सर्वांना मिळू शकत नाही। शहाजी मिस्त्रींना महिंद्राची सर्व्हिस पार्टनरशिप मिळाल्यापासून आमच्या डोकीचं टेन्शन गेलं। असं वाटतंय की मला माझ्या ट्रॅक्टरला चांगला डॉक्टर मिळाला। 3 गुना नहीं, अब तो काम 5 गुना बढ़ गया है। सालों भर की मेहनत अब रंग ला रही है। सिर से उधार का बोझ हट गया, मिसेस के गहने भी छुड़ाए और नए गहने भी बनवाए। आता आम्ही मातीच्या घरात राहत नाही, स्वतःच्या बंगल्यात राहतो। माझी दोन्ही मुले चांगल्या ठिकाणी शिक्षण घेतात। आत्ताच काही पूर्वी आम्ही गाडी नवीन घेतलेली आहे। आम्ही त्या गाडीत खूप फिरतो। समाज में इज्जत, परिवार की खुशी, ग्राहक का भरोसा, इससे बड़ी कोई संपत्ति ही नहीं होती। किसी ने सही कहा है, सफलता और मेहनत की कोई सीमा नहीं होती। आज मैं महिंद्रा ऑथराइज्ड सर्विस पॉइंट का मालिक हूं। और जब भी मैं अपने बीते हुए कल की परछाई देखता हूं तो गर्व से कह सकता हूं, जब सपनों के पर कट गए हो तो महिंद्रा बिग बॉस से जुड़ो, मेहनत की छलांग लगाओ और सपनों को साकार होते हुए देखो। धन्यवाद महिंद्रा बिग बॉस। महिंद्रा बिग बॉस में जुड़ने के साथ साथ मुझे तो फ़ायदा मिला ही, और साथ साथ बच्चों को भी महिंद्रा बिग बॉस में
गर्ल्स स्कॉलरशिप का जो प्रोग्राम निकाला है उसमें बच्चों की पढ़ाई के लिए भी काफ़ी मदद है। महिंद्रा कंपनी हमारी बेटियों के लिए हर साल एक स्कॉलरशिप दे रही है। मैकेनिकल टेक मास्टर है, टेक मास्टर की लड़कियों को हर साल शिष्यवृत्ति की जो रकम मिलते हैं उससे हम पढ़ाई में लगा रहे हैं। हमें महिंद्रा की तरफ से जो स्कॉलरशिप मिली है उसका हमें बहुत फायदा हुआ है। इससे मैं अपनी ट्यूशन फीस और किताबें लेती हूँ। मी प्रथम महिंद्रा कंपनीचे आभार मानते। यशाची नवी इनिंग ही शून्यातूनच होती। त्या शून्यातून विश्वात नाव कमवलेली महिंद्रा कंपनी ही जगतविख्यात आहे। सकारात्मक विचार, सुयोग्य नियोजन आणि कामातील सुलभता यांमुळेच ही झालेली प्रगती खूप कौतुकास्पद आहे। तसेच नन्नीकली या उपक्रमांतर्गत मुलींसाठी स्कॉलरशिप दिली। महिंद्रा कंपनीमुळे आजचे हे सोनेरी दिवस आले आहेत। त्यांच्या या साथीमुळे आमचे उज्ज्वल भविष्य आणखी उज्ज्वल बनले आहे। स्कॉलरशिप देऊन शैक्षणिक वर्षासाठी खूप मोलाचे कार्य केले आहे। त्यामुळे संपूर्ण ओव्हरऑल बघताच वाटतं महिंद्रा कंपनी आमच्या स्वप्नाची भागीदार आहे। हम महिंद्रा एंड महिंद्रा कंपनी के ऋणी हैं, जिनके कारण हम इतने आगे तरक्की कर पाए हैं। ऐसा ही बिग बॉस स्कीम चलती रहे, ऐसे ही महिंद्रा कंपनी तरक्की करे और हम महिंद्रा कंपनी के हमेशा साथ रहेंगे। थैंक यू महिंद्रा।